ನಾನು ಸ್ಥಳೀಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ನಾವು ಮೀಟ್ ಮಾಡಿದ್ವಿ ವಿಧಾನಸೌಧದಲ್ಲಿ. ಮೀಟ್ ಮಾಡಿದಾಗ ಹೇಳಿದ್ರು, ನಂದು ಒಂದೇ ಇಂಟೆನ್ಷನ್ ಅಪ್ಪ, ನನಗೇನು ಚುನಾವಣೆ ಮಾಡಬೇಕು ಅದು ಅಂತ ಏನು ಇಂಟೆನ್ಷನ್ ಇಲ್ಲ. ನನಗೆ ಇನಾಮ್ನೆಸ್ ಆಗಲಿ, ಸೊಸೈಟಿ ಉಳಿಬೇಕು, ರೈತರಿಗೋಸ್ಕರ ಉಳಿಬೇಕು ಅಂತ ಇದು. ಯಾಕಂದರೆ ರೈತರು ಇಂಪಾರ್ಟೆಂಟು. ಅದರಿಂದ ಅಲ್ಲಿ ಏನೇನು ವ್ಯವಸ್ಥೆಗಳು ಮಾಡಬೇಕು. ನೀನೇ ಅಧ್ಯಕ್ಷನಾಗು, ಬೇರೆಯವ್ರಿಗೆ ಯಾರಿಗೂ ಬಿಟ್ಕೊಡ್ಬೇಡ, ನೀನೇ ಅಧ್ಯಕ್ಷನಾಗು, ನೀನು ಅದು ಮಾಡು, ನಾನು ನಿನ್ನ ಜೊತೆಗಿರ್ತೀನಿ, ನಾವು ಇಬ್ಬರು ಸೇರಿದ್ರೆ ಆರಾಮಾಗಿ ಎಲ್ಲ ಕೆಲಸಗಳು ಕಟ್ಬೋದು ಅಂತ ನೆನ್ನೆಲ್ಲೂ ಮೊನ್ನೆ ಅಸೆಂಬ್ಲಿನಲ್ಲಿ ಸಿಕ್ಕಿನೂ ನನಗೆ ಆ ಮಾತನ್ನು ಹೇಳಿದ್ರು. ನಾನು ಸ್ಥಳೀಯ ಶಾಸಕ ಸಮೃದ್ಧಿ ಮಂಜುನಾಥ್ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಬಿಲ್ಡಿಂಗ್, ಈ ಕಟ್ಟಡ ಕಟ್ಟಿ ಈ ತಾಲೂಕಿನ ರೈತರಿಗೆ ಉಪಯೋಗ ಆಗುವಂಥ ಕೆಲಸ ಮಾಡಬೇಕು ಅನ್ನೋದು ಎಲ್ಲ ನಮ್ಮ ನಿರ್ದೇಶಕರ, ಎಲ್ಲ ನಮ್ಮ ನಾಯಕರ ಎಲ್ಲ ಒಂದು ವಿಶ್ವಾಸ, ಒಂದು ನಂಬಿಕೆ. ಎಲ್ಲ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ನಾನು ಆವತ್ತು ಎಲೆಕ್ಷನ್ ಕಂಟೆಸ್ಟ್ ಮಾಡಿರಲಿಲ್ಲ. ಯಾಕಂದರೆ ನನಗೆ ಕೋಲಾರಲ್ಲಿ MLA ಇದ್ದೀನಿ, ಆಮೇಲೆ DCC ಬ್ಯಾಂಕಲ್ಲಿದ್ದೆ, ನಮಗೆ ಟೈಮು ಅಡ್ಜಸ್ಟ್ ಆಗಲ್ಲ, ಬ್ಯುಸಿ ಇದ್ದೀವಿ, ಯಾಕಂದರೆ ಆಗೋದಿಲ್ಲ ಅಂತ ನಾನು ಆವತ್ತು ಮೀಡಿಯಾಗೂ ಹೇಳಿದ್ದೆ, ಎಲ್ರಿಗೂ ನಮ್ಮ ಲೀಡರ್ಸ್ಗೂ ಎಲ್ರಿಗೂ ಹೇಳಿದ್ದೆ. ಆಮೇಲೆ ಎಲ್ಲರೂ ಡೈರೆಕ್ಟರ್ಸು, ಆಮೇಲೆ ನಮ್ಮ ಲೀಡರ್ಗಳಂತ ಆದಿನಾರಾಯಣನವರು, ಶಿವಣ್ಣವರು, ನಮ್ಮ ರಾಮಲಿಂಗಾರೆಡ್ಡನವರು, ಉತ್ನೂರು ಸೀನಣ್ಣವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನಣ್ಣವರು, ಗೋಪಾಲಣ್ಣವರು ಎಲ್ಲರೂ ಸೇರಿ, ಇಲ್ಲಪ್ಪ ಬಿಲ್ಡಿಂಗ್ ಕಟ್ಟಬೇಕು, ನಿನಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದು ಬೇಡ, ಬೇರೆ ಪ್ರಶ್ನೆ, ಆದರೆ ಬಿಲ್ಡಿಂಗ್ ಕಟ್ಟಬೇಕು. ಇದನ್ನು ME ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರುವಂಥವ್ರು. ಈ ವ್ಯವಸಾಯ ಸಹಕಾರ ಸಂಘ ಅಂತ ಹೇಳಿದ್ರೆ ಬೀರೇಗೌಡರಿಂದ, ನಂಗ್ಲಿ ಮುನಿಯಪ್ಪನವರಿಂದ, JM ರೆಡ್ಡಿ ಅವರಿಂದ, ಆಲಂಗೂರು ಸೀನಣ್ಣಿಂದ, ಆಮೇಲೆ ನಮ್ಮ ME ವೆಂಕಟಪ್ಪನವರಿಂದ ಎಲ್ಲರೂ ಬಂದು ಇಲ್ಲಿ ಜಾಗದಲ್ಲಿ ಕುತ್ಕೊಂಡು ಎಲ್ಲ ಹೋಗಿರುವಂಥ ಒಂದು ಜಾಗ, ತುಂಬ ಉತ್ತಮವಾದಂಥ ಒಂದು ಜಾಗ ಇದು. ಟೌನಿನ ಹೃದಯ ಭಾಗದಲ್ಲಿರ್ತಕ್ಕಂಥದ್ದು. ಇದನ್ನು ನಾವು ಒಳ್ಳೆ ಕಟ್ಟಡವನ್ನು ಕಟ್ಟಬೇಕು. MV ಕೃಷ್ಣಪ್ಪನವರ ಹೆಸರಿಡಬೇಕು. ಮೊದಲು ಸ್ಥಾಪನೆಯ ಅಧ್ಯಕ್ಷರು MV ಕೃಷ್ಣಪ್ಪನವರು ಅಂದರೆ ಸ್ಥಾಪನೆಯ ಅಧ್ಯಕ್ಷರು. ಅದನ್ನು ಸ್ವಲ್ಪ ಮಾಡಬೇಕು. ಎಲ್ಲರೂ ಮಾಡುವಂಥ ಶಕ್ತಿ ಎಲ್ಲರಿಗೂ ಇದೆ, ಯಾರಿಗೂ ಇಲ್ಲ ಅಂತೇನೂ ಇಲ್ಲ. ನೀನು ಸರ್ಕಾರದಲ್ಲಿ ಏನಾದರೂ ದುಡ್ಡು ತರಬೇಕಾದ್ರೆ ಮಾತಾಡಲಿಕ್ಕೆ ನೀನು ಒಂದು MLA ಆಗಿದೆಯಾ, ಅದರಿಂದ ನೀನಿದ್ರೆ ಒಳ್ಳೆಯದು ಅಂತೇಳಿ ಎಲ್ಲರೂ ನನಗೆ ಸಲಹೆ ಸೂಚನೆಗಳು ಕೊಟ್ಟರು. ಅದಾದಮೇಲೆ ನಾವು ನಾಮಿನಿ ಮಾಡಿಸ್ಕೊಂಡು ಬಂದೆ. ಇವತ್ತು ಬೆಳಗ್ಗೆ ಮಾತಾಡಬೇಕಂದ್ರೆ ಯಾರಾದರೂ ಬೇರೆಯವ್ರನ್ನ ಅಧ್ಯಕ್ಷರು ಮಾಡೋಣ, ನನಗೆ ಬೇಡಣ, ಟೈಮ್ ಇಲ್ಲ ಅಂತ ತುಂಬ ರಿಕ್ವೆಸ್ಟ್ ಮಾಡಿದೆ. ಅವ್ರು ಹೇಳೋದೇನು ಅಂದರೆ ಒಂದೇ ಒಂದು ಇಂಟ್ರೆಸ್ಟ್ ಏನು ಅಂತ ಹೇಳಿದ್ರೆ, ಈ ತಾಲೂಕಿನ ರೈತರ ತಗೊಂಬಂದು ಮುಂದೆ ಇಡ್ತಾರೆ. ರೈತರಿಗೋಸ್ಕರ ಬಿಲ್ಡಿಂಗ್ ಕಟ್ಟಬೇಕು, ರೈತರಿಗೋಸ್ಕರ ಅಂದರೆ ರೈತರು ಅಂದ್ರೆ ಎಲ್ಲೋ ಒಂದು ಕಾರ್ನರಲ್ಲಿ ನಮಗೂ ಒಂದು ವಿಶ್ವಾಸ, ನಂಬಿಕೆ, ಒಂದು ಪ್ರೀತಿ ಇದೆ. ಅದರಿಂದ ಖಂಡಿತವಾಗ್ಲೂ 4 ಜನ ಹೇಳಿದ ಮೇಲೆ 4 ಜನ ಮಾತಿಗೆ ಬೆಲೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಎಲ್ಲರೂ ನಮ್ಮ ನಿರ್ದೇಶಕರು ಎಲ್ಲರೂ ಸೇರಿ ನಮ್ಮನ್ನು ಇಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದು ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಉಪಾಧ್ಯಕ್ಷರಾಗಿ ಮೊದಲು ನಮ್ಮ ಕವಿತಕ್ಕ ಅವರು ಇದ್ದರು, ಇವತ್ತು ಕವಿತಕ್ಕ ಅವರು ಡೈರೆಕ್ಟ್ ಆಗಿದ್ದಾರೆ. ಆಮೇಲೆ ಇವಾಗ ನಮ್ಮ ಸುಧಾ ನಮ್ಮ ಸಂಘದಲ್ಲಿರ್ತಕ್ಕಂಥ ನಿರ್ದೇಶಕ. ಯಾಕಂತ ಹೇಳಿದ್ರೆ ಸಂಘವನ್ನ ನಾವು ಜವಾಬ್ದಾರಿ ತಗೊಳ್ಳೋದು ಅಷ್ಟು ತಲೆ ಕೆಡಿಸ್ಕೊಳ್ಳುವಂಥ ವಿಷಯ ಅಲ್ಲ. ಜವಾಬ್ದಾರಿ ಬೇಕಂದ್ರೆ ಯಾರಿಗೆ ಬೇಕೋ ಸಿಗುತ್ತೆ ಜವಾಬ್ದಾರಿ. ಇವತ್ತು ನಾನು ಸ್ವಲ್ಪ ಮನಸ್ಸು ಮಾಡಿದ್ರೆ ಯಾರಿಗೆ ಬೇಕೋ ಜವಾಬ್ದಾರಿ ಕೊಡ್ಬೋದಾಗಿತ್ತು. 4 ಜನ ದೊಡ್ಡವ್ರ ಮಾತು ಕೇಳಿ ಸರ್ ಆಯ್ತು ಬಿಡು, ಇರ್ಲಿ ಬಿಡು ಅಂತ ಒಂದು ಇದು ಮಾಡ್ಕೊಂಡೆ. ಬೆಳಗ್ಗೆ ನಾನು ಮನೆಯಿಂದ ಬರಬೇಕಂದ್ರೂ ಮನೆಯಲ್ಲಿ ಹೇಳ್ಬಿಟ್ಟು ಬಂದೆ, ನಾನು ಎಲೆಕ್ಷನ್ ಇದೆ ಹೋಗ್ತಾ ಇದ್ದೀನಿ, ಏನು ಅರ್ಜೆಂಟ್ ಹೋದ್ರು, ಎಲೆಕ್ಷನ್ ಇದೆ ಹೋಗ್ತಾ ಇದ್ದೀನಿ, ಹೋಗಿ ಯಾರನ್ನಾದ್ರೂ ಒಬ್ಬರನ್ನ ಅಧ್ಯಕ್ಷ ಮಾಡಿ ನಾನು ಓಟ್ ಹಾಕ್ಬೇಕು, ಓಟ್ ಹಾಕ್ಬಿಟ್ಟು ಬರ್ತೀನಿ, ಹೋಗಿ ಏನು ಎಲೆಕ್ಷನ್ ನಡೆಯಲ್ಲ ಅಂತ. ಹೌದಾ ಸರಿ, ಒಳ್ಳೇದು, ಓಟ್ ಬನ್ನಿ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ನಮ್ಮ ಮಾದೇನವರು ಎಲ್ಲರೂ ನಮ್ಮನ್ನು ಇಟ್ಕೊಂಡು ನೀವೇ ಆಗಿ ಅಂತ ಹೇಳಿದ್ರು. ಇಂಟೆನ್ಷನ್ಸ್ ಎಲ್ಲರದು ಒಂದೇ ಇಂಟೆನ್ಷನು, ನನ್ನನ್ನು ಅಧ್ಯಕ್ಷ ಮಾಡಬೇಕು ಅನ್ನೋದಕ್ಕಿಂತ ಈ ಬಿಲ್ಡಿಂಗ್, ಈ ಕಟ್ಟಡ ಕಟ್ಟಿ ಈ ತಾಲೂಕಿನ ರೈತರಿಗೆ ಉಪಯೋಗ ಆಗುವಂಥ ಕೆಲಸ ಮಾಡಬೇಕು ಅನ್ನೋದು ಎಲ್ಲ ನಮ್ಮ ನಿರ್ದೇಶಕರ, ಎಲ್ಲ ನಮ್ಮ ನಾಯಕರ ಎಲ್ಲ ಒಂದು ವಿಶ್ವಾಸ, ಒಂದು ನಂಬಿಕೆ, ಅವರೊಂದು ಆದ್ಯತೆಯೂ ಅದೇ ಆಗಿತ್ತು. ಅದರಿಂದ ಇವತ್ತು ಚುನಾವಣೆ ಆಗಿದೆ. ಅಧ್ಯಕ್ಷರು ಉಪಾಧ್ಯಕ್ಷರು ಇನಾಮ್ನೆಸ್ ಆಗಿ ಆಯ್ಕೆ ಆಗಿದ್ದೀವಿ. ಚುನಾವಣೆಯೂ ಇನಾಮ್ನೆಸ್ ಆಗಿತ್ತು, ಇದು ಇನಾಮ್ನೆಸ್ ಆಗಿದೆ. ಅದರಿಂದ ಇದೆಲ್ಲ ಮುಖ್ಯ ಕಾರಣಕರ್ತರಂತ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಲ್ಲಿ ಇನ್ನೂ ಒಂದು ಹೇಳ್ಬೇಕಂತ ಹೇಳಿದ್ರೆ, ಈ ಚುನಾವಣೆ ನಡಿಬೇಕಂದ್ರೆ ನಾನು ಸ್ಥಳೀಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ನಾವು ಮೀಟ್ ಮಾಡಿದ್ವಿ ವಿಧಾನಸೌಧದಲ್ಲಿ. ಮೀಟ್ ಮಾಡಿದಾಗ ಹೇಳಿದ್ರು, ನಂದು ಒಂದೇ ಇಂಟೆನ್ಷನ್ ಅಪ್ಪ, ನನಗೇನು ಚುನಾವಣೆ ಮಾಡಬೇಕು ಅದು ಅಂತ ಏನು ಇಂಟೆನ್ಷನ್ ಇಲ್ಲ. ನನಗೆ ಇನಾಮ್ನೆಸ್ ಆಗಲಿ, ಸೊಸೈಟಿ ಉಳಿಬೇಕು, ರೈತರಿಗೋಸ್ಕರ ಉಳಿಬೇಕು ಅಂತ ಇದು. ಯಾಕಂದರೆ ಎಲ್ಲೇ ಮಾತಾಡಿದ್ರು ಸತ್ಯವಾದ ಮಾತನ್ನೇ ಮಾತಾಡಬೇಕು, ಸುಳ್ಳುವಾದ ಮಾತನ್ನು ಮಾತಾಡಬಾರ್ದು. ಇದು ಚುನಾವಣೆ ಇರ್ಬೋದು, ಯಾವುದೇ ಇರ್ಬೋದು, ಎಂಥದೇ ಇರ್ಬೋದು, ಯಾರು. ನನ್ನ ಇಂಟೆನ್ಷನ್ನು ಒಂದೇ, ನನಗೆ ರೈತರು ಇಂಪಾರ್ಟೆಂಟು. ಅದರಿಂದ ಅಲ್ಲಿ ಏನೇನು ವ್ಯವಸ್ಥೆಗಳು ಮಾಡಬೇಕು, ನೀನೇ ಅಧ್ಯಕ್ಷನಾಗು, ಬೇರೆಯವ್ರಿಗೆ ಯಾರಿಗೂ ಬಿಟ್ಕೊಡ್ಬೇಡ, ನೀನೇ ಅಧ್ಯಕ್ಷನಾಗು, ನೀನು ಅದು ಮಾಡು, ನಾನು ನಿನ್ನ ಜೊತೆಗಿರ್ತೀನಿ, ನಾವು ಇಬ್ಬರು ಸೇರಿದ್ರೆ ಆರಾಮಾಗಿ ಎಲ್ಲ ಕೆಲಸಗಳು ಕಟ್ಬೋದು ಅಂತ ನೆನ್ನೆಲ್ಲೂ ಮೊನ್ನೆ ಅಸೆಂಬ್ಲಿನಲ್ಲಿ ಸಿಕ್ಕಿನೂ ನನಗೆ ಆ ಮಾತನ್ನು ಹೇಳಿದ್ರು. ನಾನು ಸ್ಥಳೀಯ ಶಾಸಕ ಸಮೃದ್ಧಿ ಮಂಜುನಾಥ್ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ.
ಅದೇ ರೀತಿ ಎಲ್ಲರಿಗೂ ಧನ್ಯವಾದಗಳು. ಸೊಸೈಟಿಯನ್ನು ಈ 5 ವರ್ಷಗಳ ಕಾಲ ನಾವು ಯಾರೇ ಆಗಲಿ 5 ವರ್ಷಗಳ ಕಾಲ ಇವತ್ತು 5 ವರ್ಷದಲ್ಲಿ ಮುಂಚೆ ಇದ್ದವರಲ್ಲಿ ಕೆಲವರು ಬಂದಿಲ್ಲ. ಇವಾಗ ನಮ್ಮ ತಮ್ಮಸಂದ್ರ ಗೋಪಾಲಣ್ಣ ಬಂದಿಲ್ಲ, ಆಮೇಲೆ ಇಲ್ಲ ಇಲ್ಲಿಗೆ ಬಂದಿದ್ದಾರೆ, ಸೊಸೈಟಿ ಒಳಗಡೆ ಕಮಿಟಿ ಒಳಗಡೆ ಬಂದಿಲ್ಲ, ಇಲ್ಲಿಗೆ ಬಂದಿದ್ದಾರೆ ಗೋಪಾಲಣ್ಣ ಅವರು, ಇಲ್ಲಿ ಬಂದಿದ್ದಾರೆ ತಮ್ಮಸಂದ್ರ ಗೋಪಾಲಣ್ಣ ಅವರು. ಆಮೇಲೆ ನಮ್ಮ ಇನ್ನೊಬ್ರು ಯಾರು ಸೂರ್ಯನಾರಾಯಣ ಗೌಡರು ಇಲ್ಲ, ಆಮೇಲೆ ನಮ್ಮ ಬಲ್ಲ ಶ್ರೀನಿವಾಸು ಇಲ್ಲ, ಲಕ್ಷ್ಮಯ್ಯ ಅವರು ನಮ್ಮ ಲಕ್ಷ್ಮಯ್ಯ ಹಿರಿಯರು ಅವರು ಇಲ್ಲ, ಆಮೇಲೆ ಅನಸೂಯಕ್ಕ ಇಲ್ಲ, ಆಮೇಲೆ MR ಮುರಳಿ ಇಲ್ಲ, ಆಮೇಲೆ ನಮ್ಮ ಇವರು ನಮ್ಮ ಈರನ್ಗೌಡ್ನಲ್ಲಿ ST ಇದು ವೆಂಕಟೇಶು ಅವರು ಇಲ್ಲ. ಆದರೆ ಇವತ್ತು ಅವರಿಲ್ಲ ಅಂದ್ರೂ ಯಾರೇ ಆಗಲಿ ಈ ಸೊಸೈಟಿನಲ್ಲಿ ಈ ಸೊಸೈಟಿಗೆ ಸಂಬಂಧಪಟ್ಟಿದ್ದ ಹಣಕಾಸಿನಲ್ಲಿ ಇವರು ಯಾರೇ ಆಗಲಿ ₹1 ಕಾಫಿ ಟೀ ಯಾರು ಕೊಡೋದಿಲ್ಲ, ಕಾಫಿ ಟೀನು ಕುಡಿದಿಲ್ಲ. ಯಾವ ಡೈರೆಕ್ಟ್ರು ಕಾಫಿ ಟೀ ಬಂದಾಗ ಅವ್ರವ್ರ ಕಾಸಲ್ಲಿ ಅವ್ರವ್ರ ಕಾಫಿ ಟೀ ಕುಡಿದವ್ರೆ ಮಾತ್ರ, ಯಾರು ಕಾಫಿ ಟೀ ಕುಡಿದಿಲ್ಲ. ಒಬ್ಬರು ಮಾತ್ರ ನಮ್ಮ ಲಕ್ಷ್ಮಯ್ಯ ಅವರು ಹಿರಿಯರು ದೊಡ್ಡವರು, ಅವರು ಬಂದಾಗ ಅವ್ರ ಕಾಸಲ್ಲಿ ಕಾಫಿ ಟೀ ಕುಡಿಬಾರ್ದಪ್ಪ, ನನ್ನ ಕಾಸಲ್ಲಿ ಕಾಫಿ ಟೀ ಕುಡಿಲಿ, ಅವರು ಊಟ ಬೇಕು ಏನು ಬೇಕು ಅರೇಂಜ್ ಮಾಡುವಂತ ಮುರಳಿ ಅರೇಂಜ್ ಮಾಡ್ತಾ ಇದ್ದೆ ಎಲ್ಲ ಅವರಿಗೆ, ಕಾಫಿ ಟೀ ಏನು ಬೇಕೋ ಬಂದಾಗ ಕುತ್ಕೊಂಡು ನೀರು ಎಲ್ಲ ಅರೇಂಜ್ ಮಾಡಿ ಅದಕ್ಕೆ ನಾನು ಖರ್ಚು ಮಾಡ್ಕೊಳ್ತಾ ಇದ್ದೆ ಲಕ್ಷ್ಮಯ್ಯನವರಿಗೆ. ಅದರಿಂದ ಯಾರೇ ಆಗಲಿ ಇಲ್ಲಿ ಕಾಫಿ ಕುಡಿದಿರ್ತಾರೆ ಯಾರು ಇಲ್ಲ. ಮೀಟಿಂಗಲ್ಲಿ ಕುತ್ಕೊಂಡಾಗ ಮಾಮೂಲಿ ಕಾಫಿ ಟೀ ಕೊಡೋದು ಅದು ನಮ್ಮ ಪ್ರೋಟೋಕಾಲು ಇದಿರುತ್ತೆ, ಅದರ ಪ್ರಕಾರವಾಗಿ ಹೋಗ್ತಾ ಇತ್ತು. ಅಷ್ಟು ಬಿಟ್ಟರೆ ಇದನ್ನ ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಉದ್ದೇಶ ಇದೆ. ಖಂಡಿತವಾಗ್ಲೂ ಆ ಅಭಿವೃದ್ಧಿಯನ್ನು ಮಾಡ್ತೀವಿ. ಖಂಡಿತವಾಗ್ಲೂ ಏನು ಇವತ್ತು ಗುರಿ ಮುಟ್ಕೊಂಡಿದ್ದೀವಿ, ಫಸ್ಟ್ ಅಲ್ಲಿ ಬಿಲ್ಡಿಂಗ್ ಕಟ್ಟಬೇಕು, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗಬೇಕು, ಆಮೇಲೆ ಅಲ್ಲಿಗೆ ಶಿಫ್ಟ್ ಆದಮೇಲೆ ಈ ಬಿಲ್ಡಿಂಗ್ನ ಡೊಮಾಲೇಷನ್ ಮಾಡಿ ಒಳ್ಳೆ ಬಿಲ್ಡಿಂಗ್ ಮಾಡಿ ಸೊಸೈಟಿಗೆ ಇನ್ಕಮ್ ಬರೋ ಥರ ಮಾಡಬೇಕು ಅನ್ನೋದು ಉದ್ದೇಶ ಇದೆ. ಖಂಡಿತವಾಗ್ಲೂ ಆ ಕೆಲಸವನ್ನು ಈ 1-2 ತಿಂಗಳ ಒಳಗಡೆನೆ ಇದನ್ನೆಲ್ಲ ಮಾಡ್ತೀವಿ ಅಂತ ನಿಮ್ಗೆಲ್ಲರಿಗೂ ಹೇಳ್ತಾ, ಇವತ್ತು ಮುಳಬಾಗಿಲು ತಾಲೂಕಿನ ರೈತರ ಪರವಾಗಿ, ಆಮೇಲೆ ನಮ್ಮ ನಾಯಕರಾದಂಥ ಎಲ್ಲರೂ ನಮ್ಮ ನಾಯಕರು ಆದ್ನಾರಾಯಣ ಅವರು, ಶಿವಣ್ಣ ಅವರು, ರಾಮಲಿಂಗಾರೆಡ್ಡಿನ, ಉಟ್ನೂರು ಸಿಣ್ಣವರು, ಗುಜ್ನಳ್ಳಿ ಮಂಜರು, ರಾಜೇಂದ್ರ ಅವರು, ನಮ್ಮ ಇವರು ಅಮಾನಣ್ಣ ಅವರು, ಹಿರಿಯರಾದಂಥ ಅಮಾನಣ್ಣ ಅವರು, ಆಮೇಲೆ ನಮ್ಮ ಗೋಪಾಲಣ್ಣ ಅವರು, ನೀವೆಲ್ಲರೂ ಇದ್ದೀರಾ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಕೆಲಸ ಮಾಡೋಣ, ಯಾವತ್ತು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಯಾರು ಏನು ಹೇಳ್ಕೊಡ್ಬೇಕಾಗಿಲ್ಲ. ಆ ಜಾಗದಲ್ಲಿ ಬಂದು ಕುತ್ಕೊಂಡಾಗ ಆಟೋಮೆಟಿಕ್ ಆಗಿ ಆ ರೂಟಲ್ಲಿ ನಾವು ಹೋಗ್ತೀವಿ, ಕೆಲಸ ಮಾಡ್ತೀವಿ, ಕೆಲಸ ಮಾಡೋಕ್ಕೂ ಆಗುತ್ತೆ, ಕೆಲಸ ಮಾಡೋಕ್ಕಾಗುತ್ತೆ. ಖಂಡಿತವಾಗ್ಲೂ ಎಲ್ಲರ ಗುರಿ ಇಷ್ಟೊತ್ತು ನಾನು ಹೇಳಿದ್ದು ಗುರಿಗಳೇನಿದೆಯೋ ಆ ಗುರಿಗಳನ್ನು ನಾವು ಏನು ನಮ್ಮ ಆ ಗುರಿ ಇಟ್ಕೊಂಡಿದ್ದೀವಿ ಅದನ್ನು ಖಂಡಿತವಾಗ್ಲೂ ನಾವು ಫುಲ್ಫಿಲ್ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಇಷ್ಟೆಲ್ಲ ಜನಗಳಿಗೆಲ್ಲ ನಾನು ಮಾತಾಡೋದಕ್ಕಿಂತ ನಮ್ಮ ಸೊಸೈಟಿನಿರ್ತಕ್ಕಂಥ ನಮ್ಮ ಸೆಕ್ರೆಟರಿ ಶಿವಶಂಕರ್ ಅವರು, ನಾನು ಎಷ್ಟೋ ಅಧಿಕಾರಿಗಳು ನೋಡಿದ್ದೀನಿ. ಇವತ್ತೇ ಅಲ್ಲ, ಮೊದಲು ನಾನು 5 ವರ್ಷ MLA ಇದ್ದಂಥವನು, ಈಗಲೂ ನಾನು MLA ಆಗಿ 3 ವರ್ಷ ಆಯಿತು, ಇನ್ನೂ 2 ವರ್ಷ ನಮ್ಮ ಅವಧಿ ಇದೆ, ಇನ್ನು MLA ಅವಧಿ ಇನ್ನೂ ಇದೆ, ಮುಂದೆ ಚುನಾವಣೆಗಳು ನೋಡೋಣ ಆಮೇಲೆ. ಆದರೆ ಎಷ್ಟೋ ಅಧಿಕಾರಿಗಳು ನೋಡಿರ್ತೀವಿ, ಅಂಥವನ್ನ ನೋಡಿರ್ತೀವಿ. ಅಂದರೆ ಒಳ್ಳೆ ಅಧಿಕಾರಿ, ಒಳ್ಳೆ ಕೆಲಸ ಮಾಡುವಂಥ ಉದ್ದೇಶದವರಿಗೆ ನಾನು ನಮ್ಮ ಡೈರೆಕ್ಟರ್ಸು ಎಲ್ಲರ ಪರವಾಗಿ ನಮ್ಮ ಶಿವಶಂಕರ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅವ್ರಿಗೊಂದು ಹಾರಾನ ಹಾಕೋದಕ್ಕೆ ಇಷ್ಟಪಡ್ತೀನಿ. ಕೂಡ ಬಂದ ಅಣ್ಣ ಅದೇ ಆ ಕಡೆ ಶಿವಶಂಕರ್ ಆಮೇಲೆ ನಮ್ಮ ಎಲೆಕ್ಷನ್ ಆಫೀಸರು ಎಲ್ಲ ಚುನಾವಣೆ ಮಾಡಿ ಇನಾಮಿನೇಟ್ಸ್ ಆಗಿ ಎಲ್ಲರಿಗೂ ಮಾಡಿ ಆ ಚುನಾವಣೆ ಪ್ರಕ್ರಿಯೆಗಳನ್ನು ಏನೇನು ಪ್ರಕ್ರಿಯೆಗಳಿತ್ತು ಆ ಪ್ರಕ್ರಿಯೆಗಳನ್ನ ನಿಷ್ಠಾವಂತರಾಗಿ ಏನು ಕಾನೂನಿನ ಚೌಕಟ್ಟಲ್ಲಿ ಹೆಂಗಿದೆಯೋ ನಿರ್ದೇಶಕರ ಚುನಾವಣೆ ಆಗ್ಬೋದು, ಅಧ್ಯಕ್ಷರ ಚುನಾವಣೆ ಆಗ್ಬೋದು, ಎಲ್ಲ ಈ ಸೊಸೈಟಿಗೆ ಸಂಬಂಧಪಟ್ಟಂತೆ ಎಲ್ಲ ಚುನಾವಣೆಯು ಅವರು ಕಾನೂನುಬದ್ಧವಾಗಿ ಆಮೇಲೆ ನಿಷ್ಠೆಯಿಂದ ಒಳ್ಳೆ ಅಧಿಕಾರಿಯಾಗಿ, ಯಾರಾದ್ರೂ ಕೆಲವರೆಲ್ಲ ಕೋಪವಾಗಿ ಮಾತಾಡ್ತಾರೆ, ಅವ್ರು ಏನು ಇಲ್ಲ, ಯಾರಾದ್ರೂ ಕೋಪವಾಗಿ ಮಾತಾಡಿದ್ರು ಸಮಾಧಾನವಾಗಿ ನಕ್ಕೊಂಡೆ ಮಾತು ಹೇಳ್ಕೊಂಡು ಚುನಾವಣೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಾನು ಯಾಕಂದ್ರೆ ಅಲ್ಲೇ ಕೋಲಾರಲ್ಲಿ ಹೆಡ್ಕ್ವಾರ್ಟರ್ ಇರೋದು, ಅವ್ರಿಗೂ ನಾನು ನಮ್ಮೆಲ್ಲ ನಿರ್ದೇಶಕರ ಪರವಾಗಿ, ಸೊಸೈಟಿಯ ಪರವಾಗಿ, ನಮ್ಮ ಸೊಸೈಟಿಯ ಸಿಬ್ಬಂದಿ ವರ್ಗದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಅವರಿಗೆ ಮಾಲಾರ್ಪಣೆಯನ್ನ ಮಾಡ್ತೀವಿ. ಬಿಲ್ಡಿಂಗ್ ಬಿಟ್ಟು ಹೊಸ ಪ್ಲಾನ್, ಬಿಲ್ಡಿಂಗ್ ಕಟ್ಟೋದು ಮೊದಲೇ ನಮ್ಮ ಕಾನ್ಸೆಪ್ಟ್ ಇತ್ತು. ಪ್ರಕಾಶ್ ಸರ್ ಮೊದಲೇ ಕಾನ್ಸೆಪ್ಟ್ ಇತ್ತು, ಅದು ನಿಮಗೂ ಗೊತ್ತಿರುವಂತ ವಿಷಯನೇ. ನಾವು ಇಷ್ಟು ದಿವಸ ಯಾಕಂದ್ರೆ ಎಲ್ಲರೂ ಕೇಳ್ಬೋದು ಬಿಲ್ಡಿಂಗ್ ಯಾಕೆ ಕಟ್ಟಕ್ಕಾಗಿಲ್ಲ ನಿಮ್ಮ ಕೈನಲ್ಲಿ ಅಂತ. ಆದರೆ ನಮ್ಮಲ್ಲಿ ದುಡ್ಡು ಕೊರತೆ ಇತ್ತು ಒಂದು. ಎರಡನೇದು, ನಾವು ಎಲಿಜಿಬಲ್ ಇರಲಿಲ್ಲ, ಲೋನ್ಗಾಗಲಿ ಯಾವುದಕ್ಕೆ ಆಗಲಿ ಎಲಿಜಿಬಲ್ ಇರಲಿಲ್ಲ. ನಾವು ಎಲಿಜಿಬಲ್ ಇಲ್ಲದಿರೋದ್ರಿಂದ ನಾವು ಬಿಲ್ಡಿಂಗ್ ಕಟ್ಟೋದಕ್ಕೆ ಆಗಿಲ್ಲ. ಖಂಡಿತವಾಗ್ಲೂ ಈಗ ನಾವು ಎಲಿಜಿಬಲ್ಗೆ ಬಂದಿದ್ದೀವಿ, 30 ಕೋಟಿಯಿಂದ 40 ಕೋಟಿಗೆ ಎಲಿಜಿಬಲ್ಗೆ ಬಂದಿದ್ದೀವಿ ನಾವು. ಇವತ್ತು ನಾವು ಎಲಿಜಿಬಲ್ ಇರೋದ್ರಿಂದ, ನಾವು ಸರ್ಕಾರದಲ್ಲಿರೋದ್ರಿಂದ, ಸರ್ಕಾರ ನಮ್ಮದೇ ಇರೋದ್ರಿಂದ ಸರ್ಕಾರದಲ್ಲಿನೂ ಮಾತಾಡಿ, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ಕೋಆಪರೇಟಿವ್ ಮಿನಿಸ್ಟ್ರು ಅವರೇ ಇದ್ದಾರೆ, ಮುಖ್ಯಮಂತ್ರಿಗಳೇ ಇವತ್ತು ಕೋಆಪರೇಟಿವ್ ಮಿನಿಸ್ಟ್ರು ಇದ್ದಾರೆ, ಅವ್ರ ಹತ್ರ ಮಾತಾಡಿ ಸರ್ಕಾರದಿಂದ ಎಷ್ಟು ಅನುದಾನ ಆಗುತ್ತೋ ಅಷ್ಟು ತಗೊಂಡು ನಾವು ಇಲ್ಲಿ ನಮ್ಮ ಉಳಿಕೆ ಅನುದಾನನ ಇಟ್ಕೊಂಡು
ಅದು ಬ್ಯಾಲೆನ್ಸ್ ಅನುದಾನವನ್ನು ನಾವು ಲೋನ್ ಮಾಡಿಕೊಂಡು ಬಿಲ್ಡಿಂಗ್ಸು ಅದು ಇದು ಎರಡೂ ಕಟ್ಟಬೇಕು ಅಂತ ಪ್ಲಾನ್ ಮಾಡಿದ್ವಿ, ಒಂದನೇ ಭಾಗ. ಎರಡನೇದು ಹೊಸ ಕಾನ್ಸೆಪ್ಟ್ ಏನು ಅಂತ ನೀವು ಕೇಳಿದ್ರಿ. ಹೊಸ ಕಾನ್ಸೆಪ್ಟ್ ಏನು ಅಂದ್ರೆ, ನಮಗೆ ಇಲ್ಲಿ ರೈತರು ಇಲ್ಲಿಗೆ ಬರಲೇಬಾರ್ದು. ನಮಗೆ ಮುಳಬಾಗಿಲು ಟೌನ್ಗೆ ರೈತರು ಬರಲೇಬಾರ್ದು. ನಮಗೆ ರೈತರು ಮುಳಬಾಗಿಲು ಟೌನ್ಗೆ ಬರಬಾರ್ದು. ಪೆಸ್ಟಿಸೈಡ್ಸ್ಗೆ ಆಗ್ಬೋದು, ನಿಮಗೆ ಗೊಬ್ಬರಗಳಿಗೆ ಎಲ್ಲರಿಗೂ ಆಗ್ಬೋದು, ಟೌನ್ಗೆ ಬರಬಾರ್ದು ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಹೋಬಳಿ ಮಟ್ಟದಲ್ಲಿ TAPSM ಸೊಸೈಟಿ ಇದೆ, ನಾವು ಒಂದು ಶಾಪನ್ನು ಮಾಡ್ತೀವಿ, ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ. ಹೋಬಳಿ ಮಟ್ಟದಲ್ಲಿ ಯೂನಿಟ್ ಮಾಡಿಕೊಂಡು ಇವಾಗ ದುಕ್ಸಂದ್ರ ಹೋಬಳಿನಲ್ಲಿ ಒಂದು ಮಾಡ್ತೀವಿ, ದುಕ್ಸಂದ್ರದಲ್ಲಿ ಒಂದು ಮಾಡ್ತೀವಿ, ಇಲ್ಲೂ ಇರುತ್ತೆ, ಟೌನಲ್ಲಿರೋದು ಇರುತ್ತೆ, ದುಕ್ಸಂದ್ರದಲ್ಲಿ ಒಂದು ಮಾಡ್ತೀವಿ, ಇಲ್ಲ ಬೈರ್ಕೂರು ಗುಡುಪಲ್ಲಿ ಆ ಕಡೆ ಎಲ್ಲಾದರೂ ಒಂದು ಮಾಡ್ತೀವಿ, ನಂಗ್ಲಿನಲ್ಲಿ ಒಂದು ಮಾಡ್ತೀವಿ, ಈ ಕಡೆ ಮಲ್ನಾಯಕ್ನಲ್ಲಿ ಒಂದು ಮಾಡ್ತೀವಿ, ತಾಯ್ಲೂರಲ್ಲಿ ಒಂದು ಮಾಡ್ತೀವಿ. ಹಂಗೋ ಆದರೆ ನಮ್ಮ ತಾಯ್ಲೂರಲ್ಲಿ ಒಂದು ಮಾಡ್ತೀವಿ, ಆವಣಿನೋ ದೇವರಾಯ ಸಮುದ್ರನೋ ಆ ಕಡೆ ಎಲ್ಲಾದರೂ ನೋಡ್ಕೊಂಡು ಡಿಸ್ಟೆನ್ಸ್ ನೋಡಿಕೊಂಡು ಈ ಥರ ಒಂದು 5-6 ಪಾಯಿಂಟ್ಗಳನ್ನು ನಾವು ಮಾಡಿಕೊಂಡು ರೈತರಿಗೆ ಆ ಭಾಗದಲ್ಲೇ ಗೊಬ್ಬರ ಸಿಗುವಂಥದ್ದನ್ನು ಮಾಡಬೇಕು ಅನ್ನೋದು ಉದ್ದೇಶ ಇದೆ. ಆಮೇಲೆ ಇವತ್ತು ನಮ್ಮ ಸೊಸೈಟಿಯಿಂದ ಬಂದಿರುವಂಥ ಆಯ್ಕೆ ಆಗಿರೋರು 5 ಜನ ಇದ್ದಾರೆ, ಸೊಸೈಟಿಯಿಂದ ಆಯ್ಕೆ ಇರೋರು. ಅವ್ರಿಗೆಲ್ಲರಿಗೂ ಹೇಳ್ತೀವಿ, ಮಿಕ್ಕಿದ ಸೊಸೈಟಿಗಳು ಯಾವುದು ಎಲಿಜಿಬಲ್ ಇಲ್ವೋ ಆ ಸೊಸೈಟಿಗಳನ್ನೆಲ್ಲ ನಾವು ಎಲಿಜಿಬಲ್ ಮಾಡಿಕೊಂಡು ಸೊಸೈಟಿ ಮುಖಾಂತರವಾಗಿ ಇವಾಗ ದಂಸಂದ್ರ ಸೊಸೈಟಿನಲ್ಲಿ ಇವತ್ತು ಕೊಡ್ತಾ ಇದ್ದೀವಿ ಗೊಬ್ಬರವನ್ನು. ಅದೇ ರೀತಿ ಎಲ್ಲ ಸೊಸೈಟಿಯವರು ಗೊಬ್ಬರ ಇಲ್ಲಿಂದ ತಗೊಂಡೋಗಿ ಸೊಸೈಟಿನಲ್ಲಿ ಅವ್ರು ಮಾರಿ ರೈತರಿಗೆ ಆ ಭಾಗದಲ್ಲಿ ಕೊಡಂಗಿದ್ರೆ ಫಸ್ಟ್ ಅವಕಾಶ ಅದಕ್ಕೆ ಕೊಡ್ತೀವಿ. ಅವ್ರು ಏನಾದರೂ ಮಾಡಿಲ್ಲ ಅಂತ ಹೇಳಿದ್ರೆ ನಾವೇ ಸೊಸೈಟಿಯಿಂದಾನೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಸರ್ಕಾರಿ ಜಾಗ ಇಲ್ಲದನ್ನ ತಗೊಂಡು ನಾವೇ ಬಿಲ್ಡಿಂಗ್ಸ್ ಕಟ್ಕೊಂಡು ಸಿಂಪಲ್ ಆಗಿ ಒಂದು ಚಿಕ್ಕ ಬಿಲ್ಡಿಂಗ್ ಕಟ್ಕೊಂಡು ಅದರಲ್ಲೇ ಗೊಬ್ಬರ ಮಾರಾಟ ಮಾಡುವಂಥದ್ದನ್ನ ರೈತರಿಗೆ ಆಯಾ ಭಾಗದಲ್ಲೇ ಗೊಬ್ಬರ ಸಿಗುವಂಥ ರೀತಿಯಲ್ಲಿ ಮಾಡಬೇಕು ಉದ್ದೇಶದಿಂದ ಮಾಡ್ತೀವಿ. ಉತ್ನೂರು ಸೊಸೈಟಿ ಅಧ್ಯಕ್ಷ, ನೀವು ಉತ್ನೂರು ಸೊಸೈಟಿ ಅಧ್ಯಕ್ಷ. ಇದೇ ಸೊಸೈಟಿನಲ್ಲಿ ಡೈರೆಕ್ಟರ್ ಆಗಿದ್ದವರು ಯಾರು, ನಮ್ಮ ಸೂರ್ಯನಾರಾಯಣ ಗೌಡರು, ಪೆತ್ತಾಂಡ್ಲಲ್ಲಿ ಸೂರ್ಯನಾರಾಯಣ ಗೌಡರು ಬೈರ್ಕೂರು ಸೊಸೈಟಿಯಿಂದ ಬಂದಿದ್ರು. ಯಾಕೆ ಅವರಿಬ್ಬರು ಓಟು ಎಲಿಜಿಬಲ್ ಇಲ್ಲ? ನನ್ನ ಓನ್ ಸೊಸೈಟಿ ಯಲವಳ್ಳಿ ಸೊಸೈಟಿ, ನಮ್ಮೂರ ಪಕ್ಕದಲ್ಲಿ ಯಲವಳ್ಳಿ ಸೊಸೈಟಿ, ಯಾಕೆ ಅದು ಎಲಿಜಿಬಲ್ಗೆ ಬಂದಿಲ್ಲ? ನಮ್ಗೆ ಇಲ್ಲಿಗಲ್ ಮಾಡ್ಕೊಳ್ಳಂದ್ರೆ ಮಾಡ್ಕೊಳಕ್ ಬರೋದಲ್ವಾ? ಮಾಡ್ಕೊಳ್ತಾ ಇದ್ವಿ ಬೇಕಂದ್ರೆ. ಆದರೆ ಲೀಗಲ್ ಆಗಿ ಯಾರ್ಯಾರು ಇಲ್ಲಿ ವ್ಯವಹಾರ ನಮ್ಮ ಸೊಸೈಟಿನಲ್ಲಿ ಅವರು ನಮ್ಮ ಹತ್ರ ವ್ಯವಹಾರ ಮಾಡಿದ್ದಾರೆ ಅವ್ರು ಮಾತ್ರ ಎಲಿಜಿಬಲ್ಗೆ ಬಂದಿದ್ದಾರೆ. ಯಾರು ವ್ಯವಹಾರ ಮಾಡಿಲ್ವೋ ಅವ್ರು ಎಲಿಜಿಬಲ್ಗೆ ಬಂದಿಲ್ಲ. ಇವಾಗ ಗುಜರಲ್ಲಿ ಮಂಜನ ಸೊಸೈಟಿ ಎಲಿಜಿಬಲ್ಗೆ ಬಂದಿದ್ರೆ ಓಟ್ ಯಾರಿಗೂ ಹೋಗುತ್ತೆ? ಅದು ನಾವು ಯಾರಿಗೆ ಹೇಳಿದ್ರೆ ಅವ್ರಿಗೆ ಬರುತ್ತೆ ಓಟ್, ಕರೆಕ್ಟೇ ಇಲ್ವಾ? ಸೂರ್ಯನಾರಾಯಣ ಗೌಡ್ರದ್ದು ಯಾರಿಗೂ ಹೋಗುತ್ತೆ ಓಟು? ಯಲವಳ್ಳಿ ಸೊಸೈಟಿ ಎಲಿಜಿಬಲ್ ತಗೊಂಡಿದ್ರೆ ಯಾರಿಗೂ ಹೋಗುತ್ತೆ? ಅಂಬ್ಲಿಕಲ್ ಸೊಸೈಟಿ ಎಲಿಜಿಬಲ್ ತಗೊಂಡಿದ್ರೆ ಯಾರಿಗೂ ಹೋಗುತ್ತೆ ಓಟು? ಅಂಬ್ಲಿಕಲ್ ಸೊಸೈಟಿ ಓಟ್ ಇದೆಯಾ? ಅರ್ಜೆಂಟ್ ಎಲ್ಲೇ ಕೂತವ್ರೆ ಇವಾಗ ಡೈರೆಕ್ಟರ್ ಅವರು. ಯಾಕಂದ್ರೆ ಲೀಗಲ್ ಆಗಿ ಇವಾಗ ಆಲಂಗೂರು ಸೊಸೈಟಿದು ತಗೊಳ್ಳಿ, ಇವಾಗ ಆಲಂಗೂರು ಶಿವಣ್ಣವ್ರು ನಮ್ಮ ಜೊತೆಯಲ್ಲೇ ಕುತ್ಕೊಂಡಿದ್ದಾರೆ, ಅಲ್ಲಿ ವ್ಯವಹಾರ ಆಗಿಲ್ಲ, ಏನೂ ಆಗಿಲ್ಲ. ಇವಾಗ ಎಲಿಜಿಬಲ್ ಮಾಡ್ಬೇಕಂತ ಅವ್ರು ಹೇಳಿದ್ರೆ ನಾವು ಎಲಿಜಿಬಲ್ ಮಾಡ್ತಾ ಇರ್ಲಿಲ್ವಾ ಅದನ್ನ? ಇವಾಗ ಮಂಜುನಾಥ್ ಅವ್ರು ಹೇಳಿದ್ರೆ ನಾವು ಎಲಿಜಿಬಲ್ ಮಾಡ್ತಾ ಇರ್ಲಿಲ್ವಾ? ಯಾಕೆ ಮಾಡ್ತಾ ಇರ್ಲಿಲ್ಲ? ನಾವು ಮಾಡ್ತಾ ಇದ್ವಿ. ಲೀಗಲ್ ಆಗಿ ಪಾರದರ್ಶಕವಾಗಿ ಇರ್ಬೇಕು ಸೊಸೈಟಿನಲ್ಲಿ. ಯಾರು ನಮ್ಮ ಹತ್ರ ಕರೆಕ್ಟಾಗಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೋ ಅವರೇ ಎಲಿಜಿಬಲ್. ಆಮೇಲೆ ಕೆಲವೊಂದು ವೋಟರ್ಸು ಸೊಸೈಟಿಗಳಿಂದ ಅದರ್ ವೋಟರ್ಸು ಶೇರ್ದಾರರು ಡಿಲಿಕ್ಟ್ ಆಗಿದ್ದಾರೆ. ಇಲ್ಲಿ ಕಾನೂನಿದೆ, 20 ಗುಂಟೆ ಮಿನಿಮಮ್ ಜಾಗ ಇರೋರಿಗೇನೆ ನಾವು ಇಲ್ಲಿ ಶೇರ್ ಕೊಡಬೇಕು ಅಂತಿದೆ. ಆಮೇಲೆ ನಮ್ಮ ಹತ್ರ 1 ವರ್ಷಕ್ಕೆ 10,000 ರಿಂದ 15,000 ರೂಪಾಯಿ ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಮಾಡಿರ್ಲೇಬೇಕು. ಇಲ್ಲಿ ಯಾರೇ ಒಂದು ರೈತರಾದ್ರೂ ನೀನೊಂದು ರೈತರಿಗೋಸ್ಕರ ಇರುವಂತ ಸಮಸ್ಯೆ ಇದು. ನೀನು 10,000 ರಿಂದ 15,000 ನೀನು ಗೊಬ್ಬರನೋ ಇನ್ನೊಂದು ಡ್ರಿಪ್ಪೋ ಪೈಪೋ ಪೆನ್ನೋ ಬುಕ್ಕೋ ಪೇಪರೋ ಇಲ್ಲ ಪೆಸ್ಟಿಸೈಡ್ಸೋ ಯಾವುದೋ ಒಂದು ಇಲ್ಲಾಂದ್ರೆ ಮಂಚಿನ ಪೇಪರ್ ತಗೋಬಹುದು, ಇಲ್ಲ ಗೊಬ್ಬರಗಳು ತಗೋಬಹುದು, ಯಾವುದನ್ನ ಒಂದು ತಗೊಂಡು 15,000 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅವರು ಎಲಿಜಿಬಲ್ ಬರ್ತಾರೆ ಅಂತ ಇದೆ. ಆದ್ರಿಂದ ಯಾರ್ಯಾರು ಈ ಕೆಲಸಗಳನ್ನ ಮಾಡಿಲ್ವೋ ಅವರೆಲ್ಲ ಡಿಲೀಟ್ ಆಗಿದ್ದಾರೆ 100%. ಅವ್ರು ಕರೆಕ್ಟ್ ಆಗಿದ್ದಿದ್ರೆ ಕೋರ್ಟ್ಗೆ ಹೋಗಿ ಸ್ಟೇ ತರ್ತಾ ಇದ್ರು. ಶಿಫ್ಟ್ ಆಗ್ಬೇಕು, ನಾವು ಕಟ್ಬಿಟ್ಟು ಶಿಫ್ಟ್ ಆಗ್ಬೇಕು. ಶಿಫ್ಟ್ ಆಗಕ್ ಮುಂಚೆನೆ ಮಾಡ್ತೀವಿ, ಅಷ್ಟು ಒಳಗಡೆ ಮಾಡ್ತೀವಿ, ಜನೌಷಧಿ ಕೇಂದ್ರ ಮಾಡ್ತೀವಿ ಅಷ್ಟೇ ಸರ್. ಯಾವುದು? ಓಕೆ, ಥ್ಯಾಂಕ್ ಯು. ಇನ್ನ ಎಷ್ಟು ದಿವಸ ಆಗ್ಬೋದು ಅಂದ್ರೆ, ಇವಾಗ ಇನ್ನು ಒಂದು ಮ್ಯಾಕ್ಸಿಮಮ್ ಆಗಿ 1 year ಅಲ್ಲಿ ಅಲ್ಲಿ ಬಿಲ್ಡಿಂಗ್ ಕಟ್ಕೊಂಡ್ಬಿಡ್ತೀವಿ. ಅಲ್ಲಿ ಬಿಲ್ಡಿಂಗ್ ಕಟ್ಕೊಂಡು ಇದನ್ನ ಶಿಫ್ಟಿಂಗ್ ಮಾಡ್ಕೊಂಡಲ್ಲಿ ಆಮೇಲೆ ಇದನ್ನ ಡೊಮಾಲೇಷನ್ ಮಾಡಿ ಕಂಟಿನ್ಯೂ ಮಾಡ್ತೀವಿ. ಇದನ್ನ ಕಂಟಿನ್ಯೂನಲ್ಲೇ ಮಾಡ್ತೀವಿ ಇನ್ನೆಲ್ಲ. ಹಂಗೂ ಏನಾದರೂ ಇಲ್ಲಿ ನಮಗೆ ಲೋನ್ ಸಿಗೋದು ಅದು ಇದು ಸ್ವಲ್ಪ ದುಡ್ಡು ಲೇಟ್ ಆದ್ರೂ ನಾವು ಡೈರೆಕ್ಟರ್ಸೇ ಅಷ್ಟು ದುಡ್ಡನ್ನು ಹಾಕ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಆಮೇಲೆ ಲೋನ್ಗಿನ್ ಬಂದಾಗ ಆ ದುಡ್ಡನ್ನು ವಾಪಸ್ಸು ತಗೊಳ್ತೀವಿ. ನಾವು ಪ್ರಾವಿಜನ್ ಇದೆ ತಗೊಳ್ಳೋದಕ್ಕೆ. ನಾವು ಸೊಸೈಟಿ ಬೇಕಾದ್ರೆ ಸಾಲ ತಗೊಳ್ಳೋದಕ್ಕೂ ಪ್ರಾವಿಜನ್ ಇದೆ. ನಾವು ಡೈರೆಕ್ಟರ್ಸೇ ಬೇಕಾದ್ರೆ ದುಡ್ಡು ಹಾಕ್ತೀವಿ, ಒಂದು 50 ಲಕ್ಷ 1 ಕೋಟಿ ದುಡ್ಡು ಹಾಕಿ ಸ್ಟಾರ್ಟ್ ಮಾಡ್ತೀವಿ. ಲೋನ್ಗಿನ್ ಬಂದ್ಮೇಲೆ ಲಾಸ್ಟಲ್ಲಿ ಎಲ್ಲ ನಾವು ಡೈರೆಕ್ಟರ್ಸ್ ಎಲ್ಲ ವಾಪಸ್ ತಗೊಳ್ತೀವಿ ಆ ದುಡ್ಡನ್ನ ರೈತರಿಗೋಸ್ಕರ.